ಸಿದ್ದಣ್ಣ ಗಲ್ಲಿ ಅಂಗಡಿ ಮಾಲೀಕರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಂದೇ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಆಗಿರೋದು. ಹನುಮಾನ್ ಚಾಲಿಸ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಏಕಾಏಕಿ ಬಂದ್ರು, ಹಲ್ಲೆ ಮಾಡಿದ್ರು ಅಂತ ಸ್ವತಃ ಅಂಗಡಿ ಮಾಲೀಕ ಮುಖೇಶ್ ಅವರು ಮಾಹಿತಿ ಕೊಟ್ಟಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರ ಬಂಧನ ಕೂಡ ನಿನ್ನೆ ಪೊಲೀಸರು ಮಾಡಿದ್ರು. ಉಳಿದ ಮೂವರು ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಸುಲೈಮಾನ್, ಶಹನ್ವಾಜ್ ಹಾಗೂ ರೋಹಿತ್ ಬಂಧಿತರು. ದಾನೀಶ್, ತರುಣ್ ಸೇರಿ ಉಳಿದ ಮೂವರಿಗಾಗಿ ಪೊಲೀಸರು ಶೋಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಘಟನೆ ಬಳಿಕ ಪರಾರಿಯಾಗಿದ್ದಾರಂತೆ ಆರೋಪಿಗಳು. ಎಸ್ಟೇ ಪಾರ್ಕ್ ಠಾಣಾ ವ್ಯಾಪ್ತಿಯಲ್ಲಿ ರೂಟ್ ಮಾರ್ಚ್ ಕೂಡ ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಹನುಮಾನ್ ಚಾಲಿಸ ಹಾಕಿದ್ದಕ್ಕೆ ಹಲ್ಲೆ ಆರೋಪ. ಏಕಾಏಕಿ ಬಂದ್ರು, ಹನುಮಾನ್ ಚಾಲಿಸ ಹಾಡು ಈ ಕೂಡಲೇ ಬಂದ್ ಮಾಡಬೇಕು, ಇಲ್ಲ ಅಂದ್ರೆ ಹೊಡೆದು ಬಿಡ್ತೀವಿ ಅಂತೆಲ್ಲ ಧಮಕಿ ಹಾಕಿದ್ರು, ಬೆದರಿಕೆ ಹಾಕಿದ್ರು. ನೋಡ್ತಾ ಇದ್ದಂತೆ ಅಂಗಡಿ ಒಳಗಡೆ ನುಗ್ಗಿ ಹೊರಗಡೆ ಎಳೆದು ಹಲ್ಲೆ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ಅಂಗಡಿ ಮಾಲೀಕ ಮುಖೇಶ್ ಪೊಲೀಸರಿಗೆ ಕೊಟ್ಟಿರುವಂತಹ ದೂರಿನಲ್ಲೂ ಕೂಡ ಇದೇ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಮಾಧ್ಯಮಗಳ ಮುಂದೆ ಕೂಡ ಸ್ವತಃ ರಿಪಬ್ಲಿಕ್ ಕನ್ನಡ ಜೊತೆ ಮುಖೇಶ್ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದ್ದಂತೆ ಮೂವರ ಬಂಧನ ನಿನ್ನೆ ಪೊಲೀಸರಿಂದ ಆಯಿತು. ಬಟ್ ಇನ್ನೂ ಮೂವರು ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಆ ಮೂವರ ಹುಡುಕಾಟದಲ್ಲಿ ಪೊಲೀಸರು ತೊಡಗಿದ್ದಾರೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹನುಮಾನ್ ಚಾಲಿಸಾಗೆ ವಿರೋಧ ಯಾಕೆ ಅನ್ನೋದು ಪ್ರಶ್ನೆ ಆಯಿತು. ದೂರುದಾರ ಹೇಳಿದ್ದು 2 ಹೆಸರುಗಳು, ಉಳಿದವರ ಹೆಸರು ಸೇರಿಸಿದ್ದು ಯಾರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಲ್ಲೆಕೋರರನ್ನ ಬಿಟ್ಟು ಅನ್ಯರ ಹೆಸರೇಕೆ ಇದರಲ್ಲಿ? ಪೊಲೀಸರ ಮೇಲೆ ದೂರುದಾರನ ಆರೋಪ. ನಿನ್ನೆ ಪ್ರಕರಣ ದಾಖಲಾಗುತ್ತೆ. ಮೊನ್ನೆ ರಾತ್ರಿ ಈ ಹಲ್ಲೆ ಆದ ತಕ್ಷಣ ಮೊನ್ನೆ ರಾತ್ರಿ ಡೈರೆಕ್ಟ್ ಆಗಿ ಹೋಗಿ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ ಮುಖೇಶ್. ದೂರು ದಾಖಲಾಗ್ತಾ ಇದ್ದಂತೆ FIR ಕೂಡ ರಿಜಿಸ್ಟರ್ ಮಾಡ್ತಾರೆ ಪೊಲೀಸರು. ಅದಾದ ಬಳಿಕ ನಿನ್ನೆ ಮೂವರ ಬಂಧನ ಆಗುತ್ತೆ. ಆದ್ರೆ ಮುಖೇಶ್ ಅವರು ಹೇಳೋ ಪ್ರಕಾರ ನಾನು ಕೊಟ್ಟಿರುವಂತ ದೂರಿನ ಅಂಶಗಳು ಬೇರೆ, ಪೊಲೀಸರು ಅದರಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳು ಬೇರೆ ಅನ್ನುವಂತಹ ವಿಚಾರ ಮತ್ತೆ ಗಮನಿಸಬೇಕು ನಾವು. ಈ FIR ಪ್ರತಿಯಲ್ಲಿ ಉಲ್ಲೇಖ ಆಗಿರುವಂತಹ ಹೆಸರುಗಳ ಬಗ್ಗೆ ಕೂಡ ಅಂಗಡಿ ಮಾಲೀಕ ಮುಖೇಶ್ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ದೂರುದಾರರು ಹೇಳಿರೋದು ಅಂದ್ರೆ ಅಂಗಡಿ ಮಾಲೀಕ ಮುಖೇಶ್ ಅವರು ಹೇಳಿರೋದು 2 ಹೆಸರುಗಳು. ಬಟ್ ಉಳಿದ ಹೆಸರುಗಳು ಸೇರ್ಪಡೆ ಹೇಗಾಯ್ತು, ಯಾಕಾಯ್ತು, ಈ ಬೆಳವಣಿಗೆಯಿಂದ ಪೊಲೀಸರು ಯಾರನ್ನ ಬಚಾವ್ ಮಾಡೋದಕ್ಕೆ ಹೊರಟಿದ್ದಾರೆ, ಇದೆಲ್ಲವೂ ಕೂಡ